ಇದರ ಮನೆ ಕಾಯುವಾಗ ಪೆಟ್ರೋಲ್ ಆಗೋಯ್ತು ಅಂತ ಕಾಣುತ್ತೆ. ಬೇಡ, ಇಲ್ಲೇ ಬಿಟ್ಬಿಟ್ಟು ಹೋಗೋಣ ಬಾಣ. ಹೆದರ್ಕೋಬೇಡುವೆ ಪದ್ಮಿನಿ. ನೋಡಲ್ಲಿ ಎದುರುಗಡೆನೆ ಪೆಟ್ರೋಲ್ ಬಂಕ್ ಕಾಣ್ತಾ ಇದೆ. ಸ್ವಲ್ಪ ಅಲ್ಲಿವರೆಗೂ ತಳ್ಳಿಬಿಟ್ರೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೊಟ್ಟೋಗ್ಬಿಡ್ಬೋದು. ನಿನ್ನ ಡ್ರೈವರ್ ಆಗಿ ಇಟ್ಕೊಂಡಾಗಲೇ ನನಗೆ ಅನುಮಾನವಾಗಿತ್ತು ನೀನಿಂತ ಜುಜ್ಬಿ ಕೆಲಸ ಮಾಡ್ತೀಯ ಅಂತ. ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ ಸರ್. ನೋಡ್ದಾನೆ ನಮ್ ಕಾರ್ ಕದ್ಕೊಂಡೋಗಿರೋರು ಇಲ್ಲಿಗೆ ಕಾರ್ ತೊಳ್ಕೊಂಡು ಬರ್ತಿದ್ದಾರೆ. ಬರ್ಲಿ ಬರ್ಲಿ, ಬೆಂಡತ್ತಿ ಮೈ ಮೂಳೆ ಮುರಿದು ಬಿಡ್ತೀನಿ. ಏನ್ರಿ ಮಿಸ್ಟರ್, ಝೂನಲ್ಲಿರೋ ಮಂಕಿ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಹಾಕ್ರಿ ಕೈನ. ಹಾಕ್ತೀನಿ, ಕೈಯೂ ಹಾಕ್ತೀನಿ, ಕೈಗೂ ಹಾಕಿಸ್ತೀನಿ. ಏನಯ್ಯ ಈ ಕಾರ್ ನಿಂದ? ಮತ್ತಿನ್ನೇನು ನಿಮ್ದ? ನಾನ್ ನೋಡಿದ್ರೆ ಕಾರ್ ಇಟ್ಟಿರೋ ಒಂಥರ ಕಾಣಿಸ್ತಾ ಇಲ್ವಾ? ಕಾರ್ ಇಟ್ಟಿರೋ ಥರ ಕಾಣಿಸ್ತಾ ಇಲ್ಲ, ಕಾರ್ನ ಲಬಕ್ ಸ್ವಾಹ ಮಾಡೋ ಥರ ಕಾಣ್ತಾ ಇದ್ಯಾ. ಏನ್ರಿ ಏನನ್ನ ಮಾತಾಡ್ತಾ ಇದ್ದೀರಾ? ನನ್ ಯಾರು ಗೊತ್ತಾ? ನೀನೊಬ್ಬ ಕಾರಿನ ಕಳ್ಳ. ಈ ಕಾರು ನಂದು. ಅಯ್ಯೋ ಪದ್ಮಿನಿ, ಅಣ್ಣ, ಲಬಕ್ ಸ್ವಾಹ. ಅಲ್ಲಪ್ಪ, ಈ ಊರಿನಲ್ಲಿ ಯಾವ ಕಾಲೇಜ್ನಲ್ಲೂ ಸೀಟ್ ಸಿಕ್ಲಿಲ್ಲ ಅಂದ್ರೆ ನಮ್ ತುಳಸಿ ಕಾಲೇಜಿಗೆ ಹೋಗೋದ್ ಬೇಡ ಅಂತೀರಾ? ಮತ್ತೇನ್ ಮಾಡಕ್ಕಾಗತ್ತಪ್ಪ? ನೀವ್ ಯಾರು ಏನು ಮಾಡ್ಬೇಕಾಗಿಲ್ಲ. ತುಳಸಿನ ಕಾಲೇಜಿಗೆ ಸೇರಿಸೋ ಜವಾಬ್ದಾರಿ ನಂದು. ಹೇಗೋ? ಕನಕಪುರ ರೋಡಲ್ಲಿ ಒಂದು ಕಾಲೇಜ್ ಇದೆಯಲ್ಲ, ಅದ್ರ ಪ್ರಿನ್ಸಿಪಾಲು ನನ್ನ ಗ್ಯಾರೇಜ್ ಕಸ್ಟಮರ್. ನನಗೊಂದು ಸೀಟ್ ಬೇಕು ಅಂತ ಕೇಳಿದ್ರೆ ಕೊಡಲ್ಲ ಅಂತಾನೆ ಹೇಳ್ತಾರೆ. ತುಳಸಿನ ಆ ಕಾಲೇಜಿಗೆ ಸೇರಿಸ್ತೀನಿ. ಏನಮ್ಮ? ಇಲ್ಲ, ನಾನೊಪ್ಪಲ್ಲ. ಯಾಕೆ? ಅಷ್ಟು ದೂರ ಇರೋ ಕಾಲೇಜ್ಗೆ ದಿನ ಹೋಗ್ ಬರ್ತಿದ್ರೆ ಅಡ್ಗೆ ಕೆಲ್ಸ, ಮನೆ ಕೆಲ್ಸ ಯಾರು ಮಾಡ್ತಾರೆ? ಅದಕ್ಕೆ ಓದ್ಬೇಕು ಅಂತಿರೋ ನಿನ್ನ ಆಸೆನ ಚಿವುಟ್ ಹಾಕ್ತೀಯಾ? ನನಗೆ ಮನೆನೇ ಕಾಲೇಜು, ನೀವೇ ನನಗ್ ಪ್ರೊಫೆಸರ್ಗಳು. ಅಲ್ಲಿಗೆ ಹೋಗಿ ಬರೀ ಪುಸ್ತಕ ಓದ್ ಬರೋದಕ್ಕಿಂತ ಇಲ್ಲಿದ್ದು ನಿಮ್ಮಿಂದ ಜೀವನದ ಪಾಠನಾದ್ರೂ ಕಲ್ತ್ಕೋಬಹುದು. ಒಂದ್ ಹೆಣ್ಣಿಗೆ ಈ ಸರ್ಟಿಫಿಕೇಟೇ ಮುಖ್ಯ ಅಣ್ಣ. ಆಹಾ, ಕ್ಯಾ ಬಾತ್ ಬೋಲಾ ಮೇರಿ ಪ್ಯಾರಿ ಬಹನ್. ನೀನ್ ಈ ಮಾತು ಹೇಳಿದ್ಮೇಲೆ ನಿನ್ನ ಕಾಲೇಜಿಗೆ ಸೇರಿಸಲೇಬೇಕು ಅನ್ನೋ ತೀರ್ಮಾನ ಬಹಳ ಸ್ಟ್ರಾಂಗ್ ಆಗೋಯ್ತು. ಒಂದ್ ಕೆಲಸ ಮಾಡು, ಇನ್ಮೇಲೆ 9:09ವರೆಗೆಲ್ಲ ನೀ ಅಡಿಗೆ ಮಾಡಿಟ್ಟಿರ್ತೀಯ. 10 ಗಂಟೆಗೆ ನಾನು ಮೋಟರ್ ಬೈಕ್ ಸ್ಟಾರ್ಟ್ ಮಾಡ್ತೀನಿ. ನೀ ನನ್ನ ಹಿಂದ್ಗಡೆ ಕೂತ್ಕೋತೀಯ. 10ವರೆಗೆಲ್ಲ ನಾನು ನಿನ್ನ ಕಾಲೇಜ್ ಹತ್ರ ಬಿಡ್ತೀನಿ. ಸಾಯಂಕಾಲ 5 ಗಂಟೆ ಪಿಕಪ್ ಮಾಡ್ತೀನಿ. ಓಕೆನಾ? ಯಾಕಮ್ಮ? ನನ್ನಿಂದ ನಿಮ್ಗೆಲ್ಲ ಶ್ರಮ ಯಾತಕ್ಕಣ್ಣ? ಹಾಗನ್ಬೇಡ ತುಳಸಿ. ನಮ್ಗೊಬ್ಳು ಒಡ ಹುಟ್ಟಿದ ತಂಗಿ ಇದ್ದಿದ್ರೆ ಮಾಡ್ತಿದ್ವೋ ಇಲ್ವೋ? ಹಾಗೆ ನೀನು ಅಂತ ತಿಳ್ಕೊಮ್ಮ. ನಿಮ್ಮಂಥ ಅಣ್ಣಂದರ್ನ ಪಡೆಯೋಕೆ ನಾನು 7 ಜನ್ಮಗಳ ಪುಣ್ಯ ಮಾಡಿದ್ದೆ. ಇನ್ಸ್ಪೆಕ್ಟರ್ ರಂಜಿತಾ, ನೀನು ನಮ್ಮವನಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದದ್ದಕ್ಕೂ ಸಾರ್ಥಕ ಆಯ್ತು. ಯಪ್ಪ 1,75,00,000 ರೂಪಾಯಿ ಕೇಳಿದ್ದಕ್ಕೆ ಎದೆ ಒಡೆದೋಯ್ತದೆ. ಇನ್ನು ಕಣ್ಣಾರೆ ಕಂಡ್ರೆ ಹೆಂಗಾಗ್ಬಹುದು? ಎಕ್ಕಡು ನಾನು ಅಷ್ಟೊಂದು ಡಬ್ಬು ಡಬ್ಬದಲ್ಲೈತೆ ಅನ್ಕೊಂಡೇನ್ಲಾ? ರಿಸರ್ವ್ ಬ್ಯಾಂಕ್ ಇಂದ ಸ್ಟೇಟ್ ಬ್ಯಾಂಕಿಗೆ ಪ್ರವಾಹದಂಗ ಹರಿದು ಬರ್ತದೆ. ಇಷ್ಟೊಂದು ಹಣ ಬ್ಯಾಂಕ್ ಓಪನ್ ಆದಾಗ್ಲಿಂದ ಕಂಡಿರ್ಲಿಕ್ಕಿಲ್ಲ. ಆ ದುಡ್ಡು ನಂದಾಗ್ಬೇಕು. ಏನ್ ಸರ್ ನೀವು ಹೇಳ್ತಾ ಇರೋದು? ಹೇಳ್ತಿಲ್ಲ ಕಂಡ್ಲಾ, ಬಡ್ಕೊಂತ ಇವನಿ. ನಾಳೆ ಸರಿಯಾಗಿ 10 ಗಂಟೆಗೆ ಆ ಪ್ರವಾಹ ಟೈಟ್ ಸೆಕ್ಯೂರಿಟಿನಾಗೆ ಕನಕಪುರ ಬ್ರಾಂಚಿಗೆ ಬರ್ತದೆ. ಲೋ ರಂಜಿತಾ, ಅದನ್ನ ಒಡೆಯಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡ್ಲಾ? ಮಾಡ್ತೀನಿ ಬಾಸ್. ಆ ದುಡ್ಡಿನ ಪ್ರವಾಹಕ್ಕೆ ಒಂದ್ ಒಳ್ಳೆ ಅಣೆಕಟ್ಟು ಕಟ್ಟಿ ಅದು ನೇರವಾಗಿ ನನ್ನ ಮನೆ ಖಜಾನೆ ಒಳಗೆ ಹರಿಯಂಗ್ ಮಾಡು. ನಿನ್ಗೆ ದೊಡ್ಡ ಬಹುಮಾನ ಕೊಡ್ತೀನಿ. ಅಷ್ಟೇ ತಾನೆ? ಆ ಕೆಲಸ ಆಯ್ತು ಅಂತಾನೆ ತಿಳ್ಕೊಳ್ಳಿ.
ಹಳೆ ಎಕ್ಕಡ ತಗೊಂಡು ಮಕ್ ಕೊಡದಷ್ಟು ಅವಮಾನ ಆಗೋಯ್ತು. ಆಫ್ಟರ್ ಆಲ್ ಒಬ್ಬ ಸಣ್ಣ ಮೆಕ್ಯಾನಿಕ್ ನಮ್ಮ ಮಾಸ್ಟರ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟ ಅಂತ ಬಂದು ಹೇಳ್ತಾ ಇದ್ರಲ್ಲ ಮೂದೇವಿಗಳ. ಅದೇ ಒಬ್ಬ ಐಜಿನೋ ಇಲ್ಲ ಡೆಲ್ಲಿಯಿಂದ ಬಂದ ಸ್ಪೆಷಲ್ CBI ಆಫೀಸರು ನಮ್ಗೆ ಎದುರಾಗಿ ನಮ್ಮನ್ನ ಸೋಲ್ಸಿದಿದ್ರೆ ಆ ಸೋಲೆ ಗೆಲ್ವು ಅಂತ ತಿಳ್ಕೊಳ್ತಿದ್ದೆ. ಅದು ಬಿಟ್ಟು ಜುಜುಬಿ ಗುಜರಿ ಕಾರ್ ರಿಪೇರಿ ಮಾಡೋನು ಅವನಿಗೆ ಎದುರ್ಕೊಂಡು ಬಂದಿರಲ್ಲ ಥೂನಿ ಮಕ್ಕೆ ಅನ್ನೋ ಆ ಪ್ರತಾಪು ಸಾಧಾರಣ ಕಾದಣು. ಏನು ಜಗನೇ ವೀರನ ಆರ್ಡಿನರಿ ಹೆಡ್ ಕಾನ್ಸ್ಟೇಬಲ್ ತಿರುಬೋಕಿ ರಾಮಚಂದ್ರನ ಮಗ, ಜುಜುಬಿ ಸಬ್ ಇನ್ಸ್ಪೆಕ್ಟರ್ ಅಶೋಕನ ತಮ್ಮ, ಅಷ್ಟೇ ತಾನೆ? ಅವನು ಪ್ರಳಯಾಂತಕ ಸರ್. ಯು ಡೋಂಟ್ ವರಿ ಸರ್. ವರಿ ಅನ್ನೋ ಮಾತು ನನಗೆ ಹೇಳ್ತಿದ್ಯಾ ಮರಿ? ನಮ್ಮ ಹಲ್ ಮುರಿದವರು ನಮ್ಮ ಮುಂದೆನೆ ಹಾಲು ಕಿಸಿಯೋದನ್ನ ನನ್ನ ಕೈಯಲ್ಲಿ ನೋಡಕ್ಕಾಗಕ್ಕಿಲ್ಲ. ಆ ಅಪ್ಪ ಮಕ್ಕಳು ಸುಂಟ್ರ ಗಾಳಿ ತರ ಸುತ್ತಿ ಸುಯ್ ಅಂತ ಆಕಾಶಕ್ಕೆ ಎಗರುವಾಗಿ ಮಾಡ್ಬೇಕು. ಲಾಕಪ್ನಾಗಿರೋ ಜೋಸೆಫ್ ಬಾಯ್ ಬಿಡಕ್ ಮುಂಚೆ ಹೊರಗ್ ತರ್ಬೇಕು. ಅನ್ನೋ ನಮ್ ಜೋಸಫ್ ಪ್ರಾಣಂ ತೀಸ್ತೆ ಕೂಡ ನಿಜಂ ಚಪ್ಪುಡು. ಮುಚ್ಕೊಳ್ಳೆ ಬಾಯ್ನ ಪೆಕ್ಕರ್ ನನ್ ಮಗನೇ. ಲಾಕಪ್ನಾಗಿದ್ರು ನಿಜ ಬಾಯ್ ಬಿಡದೆ ಇರೋದಕ್ಕೆ ಅವನೇನ್ ಮಹಾತ್ಮ ಗಾಂಧಿ ಏನ್ಲ? ನಮಗೋಸ್ಕರ 1 ದಿನ 2 ದಿನ ಕಾಯ್ತಾನೆ. 3ನೇ ದಿನ ನಾವ್ ಅವನ ಯೋಗಕ್ಷೇಮ ನೋಡ್ಕೊಳ್ಳಿಲ್ಲ ಅಂದ್ರೆ 4ನೇ ದಿನ ಬಾಯ್ ಬಿಟ್ಟು ನಮ್ ಬಂಡವಾಳ ಎಲ್ಲ ಬಯಲ್ ಮಾಡ್ಬಿಡ್ತಾನೆ. ಅವನ್ ಬಾಯ್ ಬಿಡ ಗಂಟ ಪೊಲೀಸ್ನವ್ರು ಅವನ್ನ ಸುಮ್ಮನೆ ಬಿಡಾಕಿಲ್ಲ. ಹಲೋ, ಹೆಡ್ ಕಾನ್ಸ್ಟೇಬಲ್ ರಾಮಚಂದ್ರ ಮಾತಾಡೋದು. ನಾನು ತುಳಸಿ ಮಾತಾಡ್ತಾ ಇರೋದು. ಏನಮ್ಮ? ರೇಸ್ ಕೋರ್ಸ್ ಹತ್ರ ಇರೋ ವಿಡಿಯೋ ಶಾಪ್ಗೆ ಅರ್ಜೆಂಟ್ ಆಗಿ ನಿಮ್ಮನ್ನ ಬರೋಕೆ ಅಶೋಕಣ್ಣ ಹೇಳಿದ್ರು. ಏನೋ ಆಫೀಸ್ ಕೆಲಸ ಅಂತೆ. ಆಯ್ತು, ಈಗಲೇ ಬರ್ತೀನಿ. 19 Yes, sir. 3 ನಾನು ಸ್ವಲ್ಪ ಹೊರಗಡೆ sir. ಹೊರಟು ಬರ್ತೀನಿ. ಸ್ಟೇಷನ್ ಕಡೆ ನಿಗಾ ಇರ್ಲಿ. ನಾನೇನ್ ಹೇಳ್ತೀನಿ ಅಂದ್ರೆ ಈಗ ವಿಚಾರ ಗೊತ್ತಾಗ್ಲಿಲ್ಲ ಆವಾಗ. ಅರೆ ತುಳಸಿ ಏನಮ್ಮ ಈಗ ನಾನು ಹೆಡ್ಡು ಹೊರಗಡೆ ಹೋದ್ರು? ಪರವಾಗಿಲ್ಲ, ಇವತ್ತು ನನ್ನ ಹುಟ್ಟಿದ ಹಬ್ಬ. ಸ್ವೀಟ್ಸ್ ಮಾಡ್ದೆ, ನಿಮ್ಗೆಲ್ಲ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಕೊಡಮ್ಮ, ಇಷ್ಟೊಂದು ಅಭಿಮಾನ ಇಟ್ಕೊಂಡು ಇಲ್ಲಿಗೆ ಬಂದಿದ್ಯಾ? ಬೇಡ ಅನ್ನಕ್ಕಾಗತ್ತೆ, ಕೊಡು ಕೊಡು. ಬೀಗದ ಎಲ್ಲಿದೆ? ಅಣ್ಣ ಅಣ್ಣ ಅಣ್ಣ, ನಿಮ್ ಮಾತಂತೆ ಕೇಳಿದ್ದೀನಲ್ಲ, ನಮ್ ತಾಯಿನ್ ಬಿಟ್ಬಿಡಿ. ಅಮ್ಮ ನಿನ್ನ ಬಿಟ್ಬಿಟ್ರೆ నువ్వు ఊరుకుంటావా? ప్రతాపత్ర పోయి చెప్తావు. చూడమ్మా 3 దినాలు నువ్వు పాయి ముచ్చుకొని ఉంటే 4ನೇ దినాలు మీ అమ్మ మీ ఇంటికి జీవంతವಾಗಿ వస్తుంది, సరేనా? ಈ ವಿಷಯನ ಯಾರ ಹತ್ರನಾದ್ರೂ ಬಾಯ್ ಬಿಟ್ರೆ ನಿನ್ ತಾಯಿ ಹೆಣ ನಿಮ್ ಮನೆ ಹೊಸ್ಲಲ್ಲಿರುತ್ತೆ, ಹುಷಾರ್. తెలిసిందా? ನೋನೋ, ನಮ್ಮ ಡಿಪಾರ್ಟ್ಮೆಂಟ್ ತಲೆ ತಗ್ಗಿಸಬೇಕಾಗಿದೆ. ನನ್ನ 25 ವರ್ಷದ ಸರ್ವಿಸ್ ನಲ್ಲಿ ಇಂಥ ಅಜಾಗರೂಕತೆಯನ್ನು ನಾನು ಎಂದೂ ಅನುಭವಿಸಿರ್ಲಿಲ್ಲ. ಯಾರೋ ಒಬ್ಬ ಹುಡುಗಿ ಸ್ವೀಟ್ಸ್ ತಂದು ಕೊಟ್ಲು ಅಂತ ಅಷ್ಟು ಜನ ಪೀಸ್ಗಳು ಮುಟ್ಟಾಡ್ರಾಗಿ ತಿಂದು ಮತ್ತಿಂದ ಮೈ ಮರ್ತು ಬಿಟ್ರಲ್ಲ, ನಾಚಿಕಾಗಲ್ವಾ ನಿಮಗೆ? ನಿಮ್ ಬೇಜವಾಬ್ದಾರಿಯಿಂದ ಕೈದಿಗಳೆಲ್ಲ ತಪ್ಪಿಸ್ಕೊಂಡ್ಬಿಟ್ರಲ್ಲ, ಪ್ರಜೆಗಳು ಸರ್ಕಾರಕ್ಕೂ ಏನ್ರಿ ಉತ್ತರ ಕೊಡೋದು? ಸಾರಿ ಸರ್. ಮಿಸ್ಟರ್ ರಾಮಚಂದ್ರಯ್ಯ, ಇವರೆಲ್ಲರಿಗಿಂತ ಹೆಚ್ಚಾಗಿ ಈ ಸ್ಟೇಷನ್ ಅಲ್ಲಿ ನಾನು ನಿಮ್ಮನ್ನೇ ನಂಬಿದ್ದಿದ್ದು. ಆ ನಂಬಿಕೆಗೆ ದೊಡ್ಡ ಆಘಾತ ತಂದ್ಬಿಟ್ರಿ. ನಿಮ್ಮನ್ನ ಯಾರು ಸ್ಟೇಷನ್ ಬಿಟ್ಟು ಆಚೆಗೆ ಹೋಗು ಅಂತ ಹೇಳಿದ್ದು? ತಾವು ಬರೀ ಹೇಳಿದಿರಿ ಅಂತ ತುಳಸಿ ಫೋನ್ ಮಾಡಿದ್ರಿಂದ